ದೇಶದಲ್ಲಿ ಈಗ ಸದ್ದಿಲ್ಲದೆ ಒಂದು ದೊಡ್ಡ ಕ್ರಾಂತಿ, ಒಂದು ದೊಡ್ಡ ಹೋರಾಟ ಶುರುವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಪೆಟ್ರೋಲ್ ಜೊತೆ ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತೆ, ವಿದೇಶಿ ತೈಲದ ಮೇಲಿನ ಅವಲಂಬನೆ ತಪ್ಪುತ್ತೆ ಅಂತ ಕೇಂದ್ರ ಸರ್ಕಾರ ಎಥೆನಾಲ್ ಪ್ರಮಾಣವನ್ನ ಮನಬಂದಂತೆ ಹೆಚ್ಚು ಮಾಡ್ತಾ ಬಂದಿದೆ. ಆದರೆ ಈಗ ಇದರ ಅಸಲಿ ಮುಖವಾಡ ಬಯಲಾಗಿದೆ. ಲಕ್ಷ ಕೊಟ್ಟು ಜನ ತಗೊಳ್ತಾ ಇದ್ದ ಬೈಕುಗಳು, ಕಾರುಗಳ ಇಂಜಿನ್ಗಳು ಈ ಒಂದು ಎಥೆನಾಲ್ನಿಂದಾಗಿ ಈ ಬೈಕು ಹಾಗೂ ಕಾರುಗಳ ಇಂಜಿನ್ಗಳು ತುಕ್ಕು ಹಿಡಿದು ಹಾಳಾಗ್ತಾ ಇದ್ವು. ಜನಸಾಮಾನ್ಯರು ತಲೆ ಚೆಚ್ಕೊಂಡ್ರು ಕೂಡ ಸರ್ಕಾರ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಪರಿಸರ ಉಳಿಸ್ತಾ ಇದೀವಿ ಅನ್ನೋ ಒಂದೇ ಒಂದು ಕಾರಣ ನೀಡಿ ಈ ಒಂದು ನೀತಿಯನ್ನ ಸಮರ್ಥಿಸಿಕೊಳ್ಳಲಾಗ್ತಿತ್ತು. ಆದ್ರೆ ಈಗ ಇದರ ಭಯಾನಕ ಸತ್ಯ ಹೊರಬಿದ್ದಿದೆ. ಯಾವ ಎಥೆನಾಲ್ನಿಂದ ಪರಿಸರ ಉಳಿಸ್ತೀವಿ ಅಂತ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಹೇಳ್ತಿತ್ತೋ ಅದೇ ಎಥೆನಾಲ್ ತಯಾರಿಸುವ ಫ್ಯಾಕ್ಟರಿಗಳೇ, ಕಾರ್ಖಾನೆಗಳೇ ಇಂದು ಇಡೀ ಪರಿಸರವನ್ನ ಸರ್ವನಾಶ ಮಾಡ್ತಾ ಇವೆ. ಮೇಘಾಲಯ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಈ ಎಥೆನಾಲ್ ಫ್ಯಾಕ್ಟರಿಗಳ ವಿರುದ್ಧ ಜನರ ಹೋರಾಟ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಹಚ್ಚ ಹಸಿರಾಗಿ ಬೆಳೆದು ನಿಂತಿರುವ ಮೇಘಾಲಯದ ಸಮೃದ್ಧ ಕಾಡುಗಳು ಈಗ ಈ ಎಥೆನಾಲ್ ಫ್ಯಾಕ್ಟರಿಗಳಿಂದ ಸುಟ್ಟು ಕರಕಲಾಗ್ತಾ ಇವೆ, ಸುಟ್ಟು ಭಸ್ಮವಾಗ್ತಾ ಇವೆ. ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರಚಿ ಮಾಡ್ತಾ ಇರೋ ಈ ಎಥೆನಾಲ್ ದಂಧೆಯ ಅಸಲು ಎತ್ತೇನು, ಇಂಜಿನ್ ನಾಶದಿಂದ ಹಿಡಿದು ಪರಿಸರ ನಾಶದವರೆಗಿನ ಈ ಕರಾಳ ಸತ್ಯವೇನು, ಬಿಜೆಪಿ ಸರ್ಕಾರದ, ಮೋದಿ ಸರ್ಕಾರದ ಅಸಲಿ ಮುಖವಾಡದ ಬಗ್ಗೆನೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಸರ್ಕಾರ ಜೈವಿಕ ಇಂಧನಗಳ ರಾಷ್ಟ್ರೀಯ ನೀತಿ 2018-2022 ತಿದ್ದುಪಡಿ ಅಡಿಯಲ್ಲಿ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡುವ ಮಹತ್ವಾಕಾಂಕ್ಷೆಯ E20 ಗುರಿಯನ್ನ 2030ರಿಂದ 2025-26 ಎಥೆನಾಲ್ ಪೂರೈಕೆ ವರ್ಷಕ್ಕೆ ಮುಂಚಿತವಾಗಿ ತರಲಾಗಿದೆ. ದೇಶದ ಇಂಧನ ಭದ್ರತೆಯನ್ನ ಬಲಪಡಿಸುವುದು, ಕಚ್ಚಾ ತೈಲ ಆಮದು ಅವಲಂಬನೆಯನ್ನ ತಗ್ಗಿಸುವುದು ಮತ್ತು ಪರಿಸರ ಮಾಲಿನ್ಯವನ್ನ ನಿಯಂತ್ರಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳಾಗಿವೆ. ಜೂನ್ 2022 ವೇಳೆಗೆ ದೇಶವು 10% ಎಥೆನಾಲ್ ಮಿಶ್ರಣದ ಗುರಿಯನ್ನ ನಿಗದಿಗಿಂತ ಮೊದಲೇ ತಲುಪಿದ್ದು, ಜುಲೈ 2025 ವೇಳೆಗೆ ಈ ಮಿಶ್ರಣದ ಪ್ರಮಾಣವು ಸರಾಸರಿ 20% ಏರಿಕೆಯಾಗಿದೆ. ಎಥೆನಾಲ್ ಉತ್ಪಾದನೆಯು 2014ರಲ್ಲಿ 38 ಕೋಟಿ ಲೀಟರ್ಗಳಷ್ಟಿದ್ದು, ಜೂನ್ 2025 ವೇಳೆಗೆ 662 ಕೋಟಿ ಲೀಟರ್ಗೆ ವಿಸ್ತರಿಸಿದೆ. ಈ ನೀತಿಯಿಂದಾಗಿ ದೇಶಕ್ಕೆ ಸುಮಾರು 1.36 ಲಕ್ಷ ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯ ಉಳಿತಾಯವಾಗಿದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ 698 ಲಕ್ಷ ಟನ್ಗಳಷ್ಟು ಕಡಿತವಾಗಿದೆ ಎಂದು ಬಿಜೆಪಿ ಮೂಲಗಳು ಪ್ರತಿಪಾದಿಸಿದ್ವು. ಆದರೆ ಈ ಯೋಜನೆಯು ಇದೊಂದು ಯೋಜನೆನೇ ಅಲ್ಲ, ಇದೊಂದು ದಂಧೆ ಅಂತಾನೆ ಹೇಳಬಹುದು. ಈ ದಂಧೆಯು ವಾಹನಗಳ ಆಂತರಿಕ ಘಟಕಗಳಿಗೆ ಅಂದ್ರೆ ಇಂಜಿನ್ಗಳಿಗೆ ಹಾನಿ ಉಂಟು ಮಾಡುವುದರ ಬಗ್ಗೆ, ಗ್ರಾಹಕರ ಮೇಲಿನ ಆರ್ಥಿಕ ಹೊರೆಯ ಬಗ್ಗೆ ಮತ್ತು ದೇಶದ ತುಂಬೆಲ್ಲ ಹರಡ್ತಾ ಇರುವ ಗಂಭೀರ ಪರಿಸರ ಮಾಲಿನ್ಯದ ಬಗ್ಗೆ ತೀವ್ರ ಆತಂಕ ಹಾಗೂ ದೇಶದ ತುಂಬೆಲ್ಲ ಪ್ರತಿಭಟನೆಗಳು, ಹೋರಾಟಗಳು ಶುರುವಾಗಿವೆ. ಸ್ನೇಹಿತರೆ, ಕೇಂದ್ರ ಸರ್ಕಾರವು ದೇಶದಾದ್ಯಂತ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣದ ಪ್ರಮಾಣವನ್ನ ಮನಬಂದಂತೆ ಹೆಚ್ಚಿಸ್ತಾ ಇರೋದು. ಮೊದಲು E10 ಇತ್ತು, E20 ಆಯಿತು, ಈಗ E30 ಅಂತೆ, E40 ಅಂತೆ, E80, 100% ಎಥೆನಾಲ್ ಅಂತೆ, ಹೀಗೆ ಮನಬಂದಂತೆ ಹೆಚ್ಚಿಸ್ತಾ ಇರೋದು ದೇಶದಲ್ಲಿರುವ ವಾಹನಗಳ ಸುರಕ್ಷತೆಯ ಬಗ್ಗೆ, ಇಂಜಿನ್ಗಳ ಸುರಕ್ಷತೆಗೆ ದೊಡ್ಡ ಅಪಾಯವನ್ನೇ ತಂದೊಡ್ಡಿದೆ. ಇದರಿಂದ ಜನಸಾಮಾನ್ಯರು ಸಾಕಷ್ಟು ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಎಥೆನಾಲ್ ಮೂಲತಃ ಒಂದು ಆಲ್ಕೋಹಾಲ್ ಆಗಿದ್ದು, ಇದು ಗಾಳಿಯಲ್ಲಿರುವ ತೇವಾಂಶವನ್ನ, ನೀರಿನ ಅಂಶವನ್ನ ಹೀರಿಕೊಳ್ಳುವ ನೈಸರ್ಗಿಕ ಗುಣವನ್ನ ಹೊಂದಿದೆ. ಈ ಎಥೆನಾಲ್ ಮಿಕ್ಸ್ ಮಾಡಿರುವಂತಹ ಪೆಟ್ರೋಲ್ ಹಾಕ್ಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಪೆಟ್ರೋಲ್ ಟ್ಯಾಂಕ್ಗಳು ತುಕ್ಕು ಹಿಡಿಯೋದು, ಇಂಜಿನ್ಗಳು ತುಕ್ಕು ಹಿಡಿಯೋದು, ಪೈಪ್ಗಳು ಕರಗೋಗೋದು ಅಥವಾ ಸುಟ್ಟಿ ಹೋಗುವಂತಹ ಸಾಕಷ್ಟು ದೊಡ್ಡ ಪ್ರಾಬ್ಲಮ್ಗಳನ್ನ ಜನಸಾಮಾನ್ಯರು ಫೇಸ್ ಮಾಡ್ತಾ ಇದ್ದಾರೆ. ತಮ್ಮ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಮೈಲೇಜ್ ಕೂಡ ಡ್ರಾಪ್ ಆಗ್ತಾ ಇದೆ. ಒಂದು ಕಡೆ ಗಾಡಿ ಮೈಲೇಜ್ ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಇಂಜಿನ್ ಬಹಳ ಬೇಗನೆ ಹಾಳಾಗ್ತಾ ಇದೆ, ಇಂಜಿನ್ ತುಕ್ಕು ಹಿಡಿತಾ ಇದೆ. ಒಂದು ಸಲ ಇಂಜಿನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದನ್ನ ರೆಡಿ ಮಾಡಿಸ್ಬೇಕು ಅಂದ್ರೆ ಸಾಮಾನ್ಯ ಬೈಕ್ ಗಳಿಗೇನೆ 8,000 ರಿಂದ 10,000 ಹಣ
ಬೇಕಾಗುತ್ತೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದ್ರೆ, ಒಬ್ಬ ಭಾರತೀಯ ಪ್ರಜೆ, ಒಂದು ಮಧ್ಯಮ ವರ್ಗ ಕುಟುಂಬದಿಂದ ಬಂದಿರುವಂತಹ ಒಬ್ಬ ಹುಡುಗ ಅಥವಾ ಹುಡುಗಿ ತನ್ನ ದಿನನಿತ್ಯದ ಬಳಕೆಗೆ ಒಂದು ಬೈಕ್ ಬೇಕು ಅಥವಾ ಒಂದು ಸ್ಕೂಟಿ ಬೇಕು ಅಂತ ಒಂದು ವಾಹನವನ್ನ, ಒಂದು ವೆಹಿಕಲ್ ಅನ್ನ ತಗೊಳ್ತಾರೆ ಅಂತ ಅನ್ಕೊಳ್ಳಿ. EMI ನಲ್ಲಿ ತಗೊಳ್ತಾರೆ ಅಂತ ಅನ್ಕೊಳ್ಳಿ. ಇವರು ತಿಂಗಳ ಎವ್ರಿ ಮಂತ್ 5,000 to 6,000 EMI ಅಂತ ಪೇ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಒಳ್ಳೆ ಮೈಲೇಜ್ ಇದೆ, ಪೆಟ್ರೋಲ್ ಕಮ್ಮಿ ಹಾಕ್ಸಿದ್ರು ಕೂಡ ತುಂಬಾ ಜಾಸ್ತಿ ಟ್ರಾವೆಲ್ ಮಾಡಬಹುದು ಅಂತ ಒಳ್ಳೆ ಮೈಲೇಜ್ ಇರೋ ಬೈಕ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಎಥೆನಾಲ್ ಮಿಕ್ಸ್ ಮಾಡಿರುವಂತಹ ಪೆಟ್ರೋಲ್ ಹಾಕ್ಸಿದ್ರೆ ಇದು ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂದ್ರೆ, ಎಂತಹ ಮೈಲೇಜ್ ವೆಹಿಕಲ್ ತಗೊಂಡ್ರು ಕೂಡ 35 to 40, ಅತಿ ಹೆಚ್ಚು ಅಂದ್ರೆ 40 ಮೈಲೇಜೇ ಇದರಿಂದ ಬರ್ತಿರುವಂತಹದ್ದು. ಈ ಮೈಲೇಜ್ ದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಎವ್ರಿ 2.5 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಈ ಬೈಕ್ ಗಳ ಪೆಟ್ರೋಲ್ ಟ್ಯಾಂಕ್ ಅನ್ನ, ಇಂಜಿನ್ ಅನ್ನ ರಿಪೇರಿ ಮಾಡಿಸ್ಬೇಕು. ಯಾಕಂದ್ರೆ ಒಳಗಡೆ ಕಂಪ್ಲೀಟ್ ಆಗಿ ರೆಸ್ಟ್ ಹಿಡಿದಿರುತ್ತೆ, ತುಕ್ಕು ಹಿಡಿದಿರುತ್ತೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಎಥೆನಾಲ್ ಮಿಕ್ಸ್ ಮಾಡಿರುವಂತಹ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡಬೇಕಿತ್ತು. ಆದ್ರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ, ಎಥೆನಾಲ್ ಮಿಕ್ಸ್ ಮಾಡಿರುವಂತಹ ಪೆಟ್ರೋಲ್ ಬೆಲೆಯನ್ನು ಕೂಡ ಮನ ಬಂದಂತೆ ಹೆಚ್ಚಿಸ್ತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಜನಸಾಮಾನ್ಯರ ಅವರ ಜೀವನವನ್ನ, ಅವರ ಆರ್ಥಿಕ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡಿ ಅವರಿಂದ ಯಾವ ರೀತಿ ಹಣವನ್ನ ಕಸಿದುಕೊಳ್ಬೇಕು ಅಂತ ಮೋದಿ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಇಷ್ಟು ದಿನ ಈ ನಾಟಕೀಯ ಮುಖವಾಡವನ್ನ ಧರಿಸಿದ್ದ ಮೋದಿ ಸರ್ಕಾರದ ಅಸಲಿ ಮುಖವಾಡ ಕೊನೆಗೂ ಬಯಲಾಗಿದೆ. ಪೆಟ್ರೋಲ್ ನಲ್ಲಿ ಎಥೆನಾಲ್ ಮಿಶ್ರಣ ಮಾಡುವುದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ ಎಂದು ಬಿಂಬಿಸಿಕೊಳ್ತಾ ಇದ್ದ ಮೋದಿ ಸರ್ಕಾರ ಈ ಎಥೆನಾಲ್ ತಯಾರಿಸುವ ಬೃಹತ್ ಕೈಗಾರಿಕೆಗಳೇ ಭಾರತದ ಅತ್ಯಂತ ಸೂಕ್ಷ್ಮ ಪರಿಸರ ವಲಯಗಳನ್ನ ನಾಶಪಡಿಸ್ತಾ ಇವೆ ಎಂಬ ಭಯಾನಕ ಸಾಕ್ಷ್ಯಗಳು ದೇಶದಾದ್ಯಂತ ಜನಾಂದೋಲನಗಳಿಗೆ ಕಾರಣವಾಗಿವೆ. ಮೇಘಾಲಯ, ಪಂಜಾಬ್, ರಾಜಸ್ಥಾನ್ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಈ ಕೈಗಾರಿಕಾ ಘಟಕಗಳ ವಿರುದ್ಧ ತೀವ್ರ ಪ್ರತಿರೋಧ ವ್ಯಕ್ತವಾಗ್ತಿದೆ. ಮೇಘಾಲಯ ಮತ್ತು ಅಸ್ಸಾಂ ಗಡಿಭಾಗದಲ್ಲಿರುವ ಬೈರ್ನಿಹತ್ ಪ್ರದೇಶವು ಇತ್ತೀಚಿನ ಜಾಗತಿಕ ವಾಯು ಗುಣಮಟ್ಟ ಸೂಚ್ಯಂಕದಲ್ಲಿ ವಿಶ್ವದ ಅತ್ಯಂತ ಕಲುಷಿತ ನಗರವಾಗಿ ಹೊರಹೊಮ್ಮಿದೆ. ಮೇಘಾಲಯ ಎಂತ ರಾಜ್ಯ ಅದು, ಅದನ್ನ ಹಾಳು ಮಾಡಿ ಹಿಡ್ತಾ ಇದ್ದಾರೆ. ಈ ಗಂಭೀರ ಮಾಲಿನ್ಯದ ನಡುವೆ ಬೈರ್ನಿಹತ್ ಕೈಗಾರಿಕಾ ವಲಯದಲ್ಲಿ ಸ್ಥಾಪಿಸಲಾದ ರಾಜ್ಯದ ಏಕೈಕ ಎಥೆನಾಲ್ ಉತ್ಪಾದನಾ ಘಟಕವಾದ ಉಮಿಯನ್ ಡಿಸ್ಟಿಲೇಷನ್ ಪ್ರೈವೇಟ್ ಲಿಮಿಟೆಡ್ ಪರಿಸರ ನಾಶದ ಆರೋಪವನ್ನ ಎದುರಿಸ್ತಾ ಇದೆ. ಈ ಒಂದೇ ಒಂದು ಘಟಕ ಇಡೀ ರಾಜ್ಯವನ್ನ, ಆ ಒಂದು ಇಡೀ ಪ್ರದೇಶವನ್ನ ಅಷ್ಟು ಹಾಳು ಮಾಡಿದೆ ಅಂದ್ರೆ, ಇನ್ನು ಈ ಎಥೆನಾಲ್ ನ ಪ್ರಮಾಣವನ್ನ, ಉತ್ಪಾದನಾ ಪ್ರಮಾಣವನ್ನ ಇನ್ನು ಹೆಚ್ಚು ಮಾಡಿದ್ರೆ ಇನ್ನು ಯಾವ ರೀತಿ ಪರಿಸರ ಮಾಲಿನ್ಯ ಆಗುತ್ತೆ ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ದಿನಕ್ಕೆ 100 ಕಿಲೋಲೀಟರ್ ಎಥೆನಾಲ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುವ ಈ ಧಾನ್ಯ ಆಧಾರಿತ ಘಟಕವು ತನ್ನ ಸಂಸ್ಕರಿಸಿದ ರಾಸಾಯನಿಕ ಮತ್ತು ದ್ರವ ತ್ಯಾಜ್ಯಗಳನ್ನ ಸ್ಥಳೀಯ ನದಿಗೆ ನೇರವಾಗಿ ಸುರಿತಾ ಇದೆ ಎಂದು ಅಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತು ನಾಗರಿಕ ಘಟಕಗಳು ಆರೋಪಿಸ್ತಾ ಇವೆ. ಅಲ್ಲಿನ ಗಾಳಿಯನ್ನ ಸೇವಿಸಿದ್ರೆ, ಅಲ್ಲಿನ ನೀರನ್ನ ಕುಡಿದ್ರೆ ಆ ಜನಸಾಮಾನ್ಯರು ಸಾಕಷ್ಟು ತೊಂದರೆಗಳನ್ನ, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈ ಮೋದಿ ಸರ್ಕಾರ ಪರಿಸರವನ್ನ ಉಳಿಸ್ತೀವಿ ಅಂತ ಬಂದು ಇಡೀ ಪರಿಸರವನ್ನ ಸರ್ವನಾಶ ಮಾಡ್ತಾ ಇದೆ. ಒಂದು ವೇಳೆ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತದಲ್ಲಿರೋ ರಾಜ್ಯಗಳಲ್ಲಿ ಅಂದ್ರೆ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಈ ರೀತಿಯ ಫ್ಯಾಕ್ಟರಿಯನ್ನ ಮಾಡಿದ್ದಿದ್ರೆ ಜನಸಾಮಾನ್ಯರು ಕೂಡ ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ರೇನೋ, ನಮ್ಮ ಸರ್ಕಾರ, ನಮ್ಮ ಮೋದಿ ಸಹಿಸ್ಕೊಳ್ಬೇಕು ಅಂತ ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ರೇನೋ. ಆದ್ರೆ ಮೇಘಾಲಯದಂತಹ ಬುದ್ಧಿವಂತರ, ವಿದ್ಯಾವಂತರ ಹಾಗೆ ಸುಂದರವಾದಂತಹ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇರೋದನ್ನ ಕೇವಲ ಅಲ್ಲಿನ ಸ್ಥಳೀಯರಷ್ಟೇ ಅಲ್ಲ, ಇಡೀ ದೇಶವೇ ಸಹಿಸಿಕೊಳ್ತಾ ಇಲ್ಲ. ನಾವು ದೇಶದಲ್ಲಿ ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಅಂದಾಗ ದೆಹಲಿ ಕಡೆ ತಿರುಗಿ ನೋಡ್ತೀವಿ. ಅಲ್ಲಿ ವಾಯು ಮಾಲಿನ್ಯ ಸರಿ ಇಲ್ಲ, ಉಸಿರಾಡೋದಕ್ಕೆ ಸರಿಯಾದ ಗಾಳಿಯೇ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಈಗ ಬಿಜೆಪಿ ಸರ್ಕಾರ ಭಾರತದ ಸ್ವರ್ಗ ಆಗಿದ್ದಂತಹ ಮೇಘಾಲಯವನ್ನ ಒಂದು ರೀತಿ ಒಂದೇ ಒಂದು ಫ್ಯಾಕ್ಟರಿಯಿಂದ ಸರ್ವನಾಶ ಮಾಡ್ತಾ ಇದೆ. ಸದ್ಯಕ್ಕೆ ದೇಶದ ತುಂಬೆಲ್ಲ ಚರ್ಚೆ ಆಗ್ತಾ ಇರೋದು ಬಿಜೆಪಿ ಸರ್ಕಾರಕ್ಕೆ ಇದೊಂದು ದೊಡ್ಡ ಕಳಂಕ. ಇದರಿಂದ ಬಿಜೆಪಿ ಸರ್ಕಾರ, ಮೋದಿ ಮುಂದಿನ ದಿನಗಳಲ್ಲಿ ದೊಡ್ಡ ಸವಾಲನ್ನ ಎದುರಿಸಬೇಕಾಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಸೊ ಇದರ ಬಗ್ಗೆ ಇನ್ನು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.